ಆಗಸ್ಟ್ 15 ಯಾವ ಭಾರತೀಯನೂ ಮರೆಯಲಾಗದಂತಹ ದಿನ. ಆ ದಿನ ಸ್ವಾತಂತ್ರ್ಯವನ್ನು ನಾವು ಎಷ್ಟು ಸಂಭ್ರಮ ಸಡಗರದಿಂದ ಆಚರಿಸಿದ್ವಿ. ಆದ್ರೆ ಇವತ್ತು ನಮಗೆ ಯಾಕೆ ಸ್ವಾತಂತ್ರ್ಯ ಬಂತು ಅಂತ ಯೋಚನೆ ಮಾಡೋ ಹಾಗಾಗಿದೆ. ಕೊಲೆ, ಸುಲಿಗೆ, ದರೋಡೆ, ರಕ್ತಪಾತ, ಹಿಂಸಾಚಾರ ಇವು ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ಒಂದು ಬಳವಡಿ. ಇನ್ನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಜನಗಳ ರಕ್ಷಣೆಗೋಸ್ಕರ ಸರ್ಕಾರ ನಮ್ಮನ್ನ ನೇಮಿಸಿದೆ. ಆದ್ರೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಜನಗಳ ಹತ್ರ ನಾವೇ ಹೋಗಿ ರಕ್ಷಣೆ ಕೇಳೋ ಹಾಗಾಗಿದೆ. ಇದೇ ರೀತಿ ಮುಂದುವರೆದ್ರೆ ಇಂದಲ್ಲ ನಾಳೆ ನಾವು ಗೂಂಡಾಗಳ ಗುಲಾಮರಾಗಬೇಕಾಗುತ್ತೆ. ಅದಕ್ಕೂ ಮುಂಚೆ ನಾವೆಲ್ಲ ಎಚ್ಚೆತ್ಕೊಂಡು ಅವರನ್ನ ನಿರ್ನಾಮ ಮಾಡೋಕೆ ಏನಾದ್ರೂ ಒಂದು ಉಪಾಯ ಹುಡುಕ್ಬೇಕು. ಆ ವಿಷ ಜಂತುಗಳನ್ನ ಬೆಳೆಯೋಕ್ ಬಿಡಬಾರದು. ಅಯ್ಯ, ಆ ಹುಡುಗಿ ತಂಟೆಗೆ ಹೋಗ್ಬೇಡ್ರಯ್ಯ. ಆ ಹುಡುಗಿ ಅಣ್ಣ ತುಂಬಾ ಕೆಟ್ಟವನು. ಏನೇ ನಿಮ್ಮಣ್ಣ ತುಂಬಾ ಕೆಟ್ಟವನಂತೆ? ಹೌದಾ? ನಾನೊಂದ್ಸಲ ಅವನ್ನ ನೋಡ್ಬೇಕಲ್ಲ, ಕರ್ಕೊಂಬರ್ತೀಯಾ? ಕರ್ಕೊಂಬರ್ತೀಯೇನೆ? ಕರ್ಕೊಂಡ್ ಬಾ, ಹೋಗು. ಹೋಗೆ ಕರ್ಕೊಂಡ್ ಬಾ, ಹೋಗೆ. ಯಾವನವನು ಉಮಾ ಮೈ ಮುಡ್ದವನು? ಅದನ್ ಕೇಳಕ್ ನೀನ್ ಯಾವನೋ? ಅವಳ ಅಣ್ಣನ ಸೋದ್ರ ಮಾವನ? ನಾನ್ ನೋಡ್ಬೇಕು ಅಂದಿದ್ದು ಅವಳ ಅಣ್ಣನ್ನ. ನಿಮ್ಮನ್ ಕಳ್ಸಿದಾನೆ ಯಾಕೆ? ಅವನಿಗೆ ದಮ್ಮಿಲ್ವಾ? 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 ದಮ್ಮಿಲ್ವಾ?
ಕ್ಯಾಪ್ಟನ್, ನಾನು ಅವನ್ನ ಮೀಟ್ ಮಾಡ್ಬೇಕು. ನಮ್ಮಿಬ್ರು ಕಚ್ಚಾಟ ಬರೀ ಬಿಸ್ನೆಸ್ ನಲ್ಲಿ. ಪರ್ಸನಲ್ಗೇನಾದ್ರೂ ಬಂತು ಅಂತ ಅಂದ್ರೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಪರ್ಸನಲ್ಗೇನಾದ್ರೂ ಬಂತು ಅಂದ್ರೆ ಅಡ್ಡ ಸೀಳ್ಬಿಡ್ತೀನಿ. ಬಿ ಕೇರ್ಫುಲ್. ನಾನ್ ಯಾರು ಗೊತ್ತಾ? ಕ್ಯಾಪ್ಟನ್. ಕ್ಯಾಪ್ಟನ್. ಯಜಮಾನ್ರೆ, ಯಾರ್ ಬೇಕಾಗಿತ್ತು? ಯಜಮಾನ್ರ ಅವ್ರೇನವ್ವ? ಒಂದ್ ನಿಮಿಷ ಇರು, ಕರಿತೀನಿ. ಸುರಿ, ನಿನ್ನ ನೋಡಕ್ ಯಾರೋ ಬಂದಿದ್ದಾರೆ. ಅಡ್ಡ ಬಿದ್ದೆ ಯಜಮಾನ್ರೆ. ನಾಳೆ ಅಲ್ಲ ನಾಡಿದ್ದು ನನ್ನ ಮಗಳು ಮದುವೆ ಆಯ್ತು ಯಜಮಾನ್ರೆ. ಕೈನಾಗೆ ಒಂದು ಬಿಡುಗಾಸು ಇಲ್ಲ ಯಜಮಾನ್ರೆ. ಅವರಪ್ಪ ತೀರ್ಕೊಂಡ್ಮ್ಯಾಕೆ ಅಲ್ಲಿ ಇಲ್ಲಿ ಕೂಲಿ ನಾಲಿ ಮಾಡಿ ಹೆಂಗೋ ಮಗಳನ್ನ ಬೆಳೆಸ್ಬಿಟ್ಟೆ. ಆದ್ರೆ ಈಗ ಮದ್ವೆ ಅಂತಂದ್ರೆ ತಲೆ ಮ್ಯಾಕೆ ಬೆಟ್ಟನೆ ಬಿದ್ದಂಗ ಆಗೋಗದೆ. ತಂದೆನ್ ಕಳ್ಕೊಂಡ ತಪ್ಪಲಿ ನನ್ನ ಮಗಳು. ಕಷ್ಟ ಸುಖ ಹೇಳ್ಕೊಳಕ್ಕೆ ನನಗೆ ಯಾರು ಇಲ್ಲ. ಎಲ್ರು ನಿಮ್ಮನ್ನ ಅದ್ಯಾವ್ರು ಅಂತಾರೆ. ನನಗೂ ಹೊಸಿ ಉಪಕಾರ ಮಾಡಿ ಯಜಮಾನ್ರೆ, ಹೊಸಿ ಉಪಕಾರ ಮಾಡಿ. ಅಣ್ಣ, ಹೊಟ್ಟೆ ಹಸಿದಾದೆ, ತಿನ್ನಕ್ಕೇನಾದ್ರು ತಂದ್ಕೊಡು. ಚಂಪಾ, ಆ ಮದುವೆ ಖರ್ಚಿನಲ್ಲ ನೀನೇ ನೋಡ್ಕೊ. ಏನಾಯ್ತು? ನಥಿಂಗ್. ಅಮ್ಮ, ಕಷ್ಟ ಅಂತ ನಮ್ಮ ಮನೆಗೆ ಯಾರೇ ಬಂದ್ರು ಅವ್ರನ್ನ ಬರೀ ಕೈಲಿ ಕಳಿಸ್ಬೇಡ. ಏನಾದ್ರೂ ಕೊಟ್ಟು ಕಳ್ಸು. ಏನಾಯ್ತು ನೋಡ್ತೀನಿ.
ಹಿ ಇಸ್ ವೆರಿ ಹ್ಯಾಂಡ್ಸಮ್ ಯು ನೋ. ಆ ವಾಕಿಂಗು, ಆ ಲುಕ್ಕಿಂಗು, ವಾವ್ ಸೂಪರ್ ಕಣೆ. ಅವ್ರನ್ನ ನೋಡ್ತಾ ಇದ್ರೆ ಕಂಟ್ರೋಲೇ ಮಾಡ್ಕೊಳಕ್ಕಾಗಲ್ಲ. ಹಾಗೆ ತಪ್ಕೊಂಡು ಮುತ್ತು ಕೊಟ್ಬಿಡೋಣ ಅನ್ಸುತ್ತೆ ಕಣೆ. ಅಯ್ಯೋ ಲೇಲೆ, ಏನೇ ನಿನ್ನ ಅವಸ್ಥೆ? ಹೌದು ಕಣೆ, ಅವತ್ತು ಆ ರೌಡಿನ ಹೊಡಿತಾ ಇರ್ಬೇಕಾದ್ರೆ ಏನು ಸ್ಟೈಲ್ ಆಗಿತ್ತು ಗೊತ್ತಾ? ಏನು ಸಾಲಿಡ್ ಪಂಚು. ಆಪರೇಷನ್ ಡೈಮಂಡ್ ರಾಕೆಟ್ ನಲ್ಲಿ ಅಣ್ಣವ್ರ ಫೈಟ್ ನ ನೋಡ್ದಂಗಿತ್ತು ಕಣೆ. ಸಾಕು ಕಣೆ ಸಾಕು. ಏನಂದೆ ನೀನು? ಅವ್ನಿಗೆ ಮುತ್ತು ಕೊಡ್ತೀಯಾ? ನಿನ್ ಮೂತಿ ನೋಡು, ಅವನ ಹತ್ರ ಮಾತಾಡ್ಬಿಡು ನೋಡ್ತೀನಿ. ಏನೇ ಹಾಗಂತೀಯಾ? ಒಡ ಹುಡ್ತೋಳ್ ನಾನು, ನನ್ನ ಎದುರಿಗೆ ಒಂದಿನ ನಗ್ಲಿಲ್ಲ, ನೀನ್ ಮುತ್ತು ಕೊಟ್ಟಿದ ತಕ್ಷಣ ಕೊಡಿಸ್ಕೊಂಡ್ಬಿಡ್ತಾನ? ಅಯ್ಯೋ, ಹುಡುಗಿರ್ ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬಹುದು ಕಣೆ. ಹೆಣ್ಣನ ಬೇಡ ಅನ್ನೋ ಗಂಡ್ಸು ಯಾರಿಗಾರ ಹೇಳಿ ಈ ಭೂಮಿ ಮೇಲೆ? ನೇಪಾಳಿಂದ ಥಾಮಸ್ ಬಂದಿದ್ರು. ಅವ್ರು ಕಟ್ಟ ಅನಾಥಾಶ್ರಮಕ್ಕೆ 10 ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಕಳ್ಸಿದೀನಿ. ನಾಳೆ ಮಿಸ್ಟರ್ ಡಾಲಿ ಅಂತ ಬರ್ತಾ ಇದ್ದಾನೆ. ಅವನು 1.5 kg ಕೊಕೇನ್ಸ್ ಕೊಡ್ತಾನೆ. ನೀನ್ ಹೋಗದ್ನ ಕಲೆಕ್ಟ್ ಮಾಡ್ಕೊಂಡು ಜೋಪಾನವಾಗಿ ಬಂದು ಸೇರ್ಬೇಕು. ನಮಗ್ ಪೊಲೀಸ್ ಭಯ ಇಲ್ಲ, ಆಪೋಸಿಷನ್ ಭಯ. ಬಿ ಕೇರ್ಫುಲ್. ನೀನ್ ತರೋ ಕೊಕೇನ್ಸ್ ನ ಗೋವಾ ಲಾರೆನ್ಸ್ ಕೊಟ್ಬಿಟ್ಟು ಬರೋ ಹಣನ ಅಂಗವಿಕಲರ ಆಶ್ರಮಕ್ಕೆ ಕೊಟ್ಬಿಡು. ಮಿಸ್ಟರ್ ಡಾಲಿ, ಕೊಕೈನ್ಸ್. ಹಲೋ, ಇನ್ನು ಅರ್ಧ ಗಂಟೆಯಲ್ಲಿ ಆ SI ಅಡ್ರೆಸ್ ನನಗೆ ಗೊತ್ತಾಗ್ಬೇಕು. ನಾನ್ ಯಾರು ಗೊತ್ತಾ? ಕ್ಯಾಪ್ಟನ್. ಯಾವ ಪೊಲೀಸ್ ಆಫೀಸರು ಈ ಕ್ಯಾಪ್ಟನ್ ತಂಟೆಗೆ ಬಂದಿಲ್ಲ. ನೀನ್ ನನ್ನ ಕೆಣಕಿದ್ಯಾ ಅಂದ್ಮೇಲೆ ನಾನ್ ಯಾರು ಅಂತ ತೋರಿಸ್ಲೇಬೇಕು. ಅಣ್ಣ, ಮಾಮ, ದಾದಿನ ಓದಿಬೇಡ ಮಾಮ, ಬೇಡ ಮಾಮ, ಪ್ಲೀಸ್ ಮಾಮ. ನೀರಿಗೆ ಇಳಿದ್ಮೇಲೆ ಈಜು ಕೂತಿರ್ಬೇಕು, ಎಲ್ಲ ಸಾಯಕ್ ಸಿದ್ಧವಾಗಿರ್ಬೇಕು.
ಎರಡ್ನು ಬಿಟ್ಟು ಕಾಪಾಡಿ ಕಾಪಾಡಿ ಅಂತ ಕೂಕಬಾರ್ದು. ನಮ್ ಹುಡುಗನ್ನ ಅರೆಸ್ಟ್ ಮಾಡಿದ್ಯಲ್ಲ ನೀನು. ನನ್ ಎದುರಿಸೋ ಧೈರ್ಯ ಇದೆಯಾ ನಿನ್ಗೆ? ಇಲ್ಲ, ನನ್ ಎದುರಿಸೋ ಧೈರ್ಯ ಯಾವನ್ಗೂ ಇಲ್ಲ. ಏಯ್, ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ. ನಾನ್ ಹೋಗಕ್ ಮುಂಚೆ ನಮ್ ಹುಡುಗ ಅಲ್ಲಿರ್ಬೇಕು. ಇಲ್ಲ ನಿದ್ದೆ ಮಾಡಕ್ ಮಲಗಿದ್ರೆ ಬೆಳಗಾದ್ರೂ ನಿನ್ಗೆ ಎಚ್ಚರ ಆಗಲ್ಲ. ಬಿ ಕೇರ್ಫುಲ್. ಅವನ ಬಗ್ಗೆ ಯಾರು ಗೊತ್ತಿಲ್ಲ, ಎಲ್ರಿಗೂ ಗೊತ್ತು. ಮತ್ ಯಾಕೆ ಸುಮ್ಮನಿದ್ದೀರಿ ಸರ್? ನಮ್ಮ ಒಳ್ಳೇದಕ್ಕೆ. ಯಾವ ಸಾರ್ ಒಳ್ಳೇದು? ಮನೆಗೆ ನುಗ್ಗಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ನ ಹೊಡೆದಿದ್ದಾರೆ. ಸಾಧಿದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲ ಬಾಯಿ ಬಂದಾಗ ಬೈದಿದ್ದಾನೆ. ಯಾರು ಒಳ್ಳೇದಕ್ಕೆ ಸರ್? ನಿಮ್ಮನ್ನೇ ನಂಬ್ಕೊಂಡು ಮನೆಯಲ್ಲಿ ಹೆಂಡತಿ ಮಗು ಇದೆಯಲ್ಲ, ಅವ್ರ ಒಳ್ಳೇದಕ್ಕೆ. ಮಿಸ್ಟರ್ ಅರವಿಂದ್, ಅವನೊಬ್ಬ ಸಾಧಾರಣ ವ್ಯಕ್ತಿಯಾಗಿದ್ದಿದ್ರೆ ಯಾವತ್ತೋ ಅವನ ಬಾಲಾನ ಕತ್ತರಿಸಿ ಹಾಕ್ಬೋದಾಗಿತ್ತು. ತುಂಬಾ ದೊಡ್ಡ ದೊಡ್ಡವರೆಲ್ಲ ಅವನ್ ಬೆನ್ ಹಿಂದೆ ಇದ್ದಾರೆ. ಅವನ್ ಕೊಡೋ ಎಂಜಲ್ ಕಾಸಿಗೆ ಆಸೆ ಪಟ್ಟು ಅವರೆಲ್ಲ ಇವನು ಬೆಳೆಸ್ತಾ ಇದ್ದಾರೆ. ಇಂಥವ್ರ ಮಧ್ಯೆ ಈ ಕಾಕಿ ಬಟ್ಟೆ ಹಾಕೊಂಡು ನಾವು ಅಸಹಾಯಕರಾಗಿದ್ದೇವೆ. ಐ ನೋ ಈಚ್ ಅಂಡ್ ಎವ್ರಿಥಿಂಗ್. ಇದನ್ನೆಲ್ಲ ಫೇಸ್ ಮಾಡ್ಲಿಕ್ಕೆ ನಿಮ್ ಕೈಲಿ ಆಗ್ತಿದ್ರೆ ಹೇಳಿ, ಯಾವ್ದಾದ್ರು ಚಿಕ್ಕ ಗ್ರಾಮಕ್ಕೆ ವರ್ಗಾಯಿಸ್ತೀನಿ, ನೀವಲ್ಲಿ ಡ್ಯೂಟಿ ಮಾಡಿ. ಪ್ಲೀಸ್ ಮೊದಲು ಆ ಕೆಲಸ ಮಾಡಿ. ಓಕೆ, ಯು ಕ್ಯಾನ್ ಗೋ ನೌ. ಇನ್ನೊಂದು ವಾರದಲ್ಲಿ ಟ್ರಾನ್ಸ್ಫರ್ ಆರ್ಡರ್ ಕಳಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಕಾನೂನು ವಿರುದ್ಧವಾಗಿ ಡ್ಯೂಟಿ ಮಾಡೋದು ಹಾಕೊಂಡಿರೋ ಯೂನಿಫಾರ್ಮ್ಗೆ ಅವಮಾನ. ಈ ರೌಡಿಸಂಗೆ, ರೌಡಿಗಳಿಗೆ ಒಂದು ಮುಕ್ತಾಯ ತೋರಿಸ್ಬೇಕು. ಎಷ್ಟು ಲೀಟರ್? ಫುಲ್ ಟ್ಯಾಂಕ್. ಎಲ್ಲಿ ಆ ಸ್ವೀಟ್ ಕೊಡು. ಕೊಡ್ತೀನಿ ತಾಳು. ಬಾ ತಗೋ. ಕೊಡ್ತೀನಿ ತಾಳು. ಚಂಪಾ, ನಾಡಿದ್ದು ಹುಡುಗರಿಗೆಲ್ಲ ಹೊಸ ಬಟ್ಟೆ ಕೊಡ್ಸು. ಆಯ್ತು. ಯಾವ ಬಟ್ಟೆ ಕೊಡ್ಸಿ ಏನ್ ಪ್ರಯೋಜನ ಬುದ್ಧಿ? ಈ ಜಾಗನೆಲ್ಲ ಅದ್ ಯಾರೋ ತಕೊಂಡವ್ರಂತೆ. ಹೊಟ್ಟೆಗಿಲ್ಲ ಅಂದ್ರು ಹೆಂಗೋ ಒಂದ್ ಕಡೆ ನೆಮ್ಮದಿಯಾಗಿದ್ವು. ಈಗ ಹೋಗು ಅಂದ್ರೆ ಮಕ್ಳು ಮರಿ ಕಟ್ಕೊಂಡು ಎಲ್ಲಿಗ್ ಬುದ್ಧಿ ಹೋಗೋದು? ಯಾರಿದನ್ ತಗೊಂಡಿರೋದು?
ಇದೆ, ತಿನ್ನಕ್ಕೇನಾದ್ರು ತಂದ್ಕೊಡು. ಸೂರಿ, ಯಾಕೆ ಅಳ್ತಾ ಇದ್ಯಾ? ನಥಿಂಗ್, ಏನಾಯ್ತು? ನಥಿಂಗ್. ಹೌದು, ನೀನ್ ಇಷ್ಟೊಂದು ಮುದ್ದಾಗಿದ್ಯಲ್ಲ, ಚಂಪಾ ಅಂತ ಹುಡುಗಿ ಹೆಸರು ಹಾಕಿಟ್ಕೊಂಡಿದ್ಯಾ? ಅದಕ್ಕೆ ನಿಮ್ಗಿಲ್ಲ ಅನ್ನೋದು ಬುದ್ಧಿ. ನನ್ ಫುಲ್ ಹೆಸರು ಚಂದ್ರಕಾಂತ್ ಪಂಡಿತ್ ಅಂತ, ಶಾರ್ಟ್ ಆಗಿ ಚಂಪಾ ಅಂತ ಇಟ್ಕೊಂಡಿದೀನಿ. ಹೌದಾ? ಹಾಗಾದ್ರೆ ನಿಮ್ಮಪ್ಪನ ಹೆಸರು? ಕೆಂಪ. ಅವರಪ್ಪನ ಹೆಸರು? ಪಂಪ. ಅವರಪ್ಪನ ಹೆಸರು? ಹೌದು, ನನ್ನಿಂದ ನಿಮ್ಗೇನಾಗ್ಬೇಕು? ಅದು ಆ, ಮ್, ಮ್, ಅದು ಎಕ್ಸ್ಕ್ಯೂಸ್ ಮೀ ಮೇಡಮ್, ಆ? ಬೇರೆ ಕೊಡ್ಲಿ? ಒಂದು ಫ್ರೂಟ್ ಸಲಾಡ್. ಮಿಸ್ಟರ್ ಚಂದ್ರಕಾಂತ್ ಪಂಡಿತ್, ಆ? ನಿಮ್ ಕ್ಯಾಪ್ಟನ್ ವೀಕ್ನೆಸ್ ಏನು ಅಂತ ಹೇಳ್ತೀರಾ? ರೌಡಿಗಳದ್ದು, ರಾಜಕೀಯದವ್ರದ್ದು ವೀಕ್ನೆಸ್ ತಿಳ್ಕೊಳಕ್ಕಾಗುತ್ತಾ? ಇಲ್ಲಿ ಇಂಪಾಸಿಬಲ್. ಅದಕ್ಕಲ್ಲ ಚಂಪಾ, ಮತ್ತೆ ನಾನು ಅವ್ರನ್ನ ಲವ್ ಮಾಡ್ತಿದ್ದೀನಿ. ವೇಸ್ಟ್. ಯಾಕೆ? ಹುಡ್ಗಿರ್ ವಿಷಯದಲ್ಲಿ ಅವ್ರು ಬಾರಿ ಹಿಂದುಳ್ದವ್ರು. ನೀವೇನು ಬೇಜಾರ್ ಮಾಡ್ಕೊಳ್ಳಲ್ಲ ಅಂದ್ರೆ ನಿಮ್ಗೊಂದೊಳ್ಳೆ ಸಜೆಷನ್ ಕೊಡ್ತೀನಿ. ಹೇಳಿ. ಈ ವಿಷಯದಲ್ಲಿ ನಾನ್ ಕಿಂಗು. ನೀವ್ಯಾಕ್ ನಿಮ್ ನಿರ್ಧಾರನ ಬದಲಾಯಿಸ್ಕೋಬಾರ್ದು? ಮೇಡಮ್, ಫ್ರೂಟ್ ಸಲಾಡ್. ನಿನಗೆ ಯಾರಾದ್ರೂ ಲವ್ವರ್ ಇದ್ರೆ ತಗೊಂಡು ಹೋಗ್ಕೊಡು. ಬಂದೆ. ಹಾಯ್ ನಿಶಾ, ಬಾರೆ ಒಳಗೆ. ಇದೇನೆ ನಮ್ಮನೆಗೆ. ನಿಮ್ಮಣ್ಣನ ತಪ್ಕೊಂಡು ಮುದ್ದಾಡೋಕೆ. ಏನೇ ನೀನು, ಯಾವಾಗ ನೋಡಿದ್ರು ಅವ್ನ್ ತಪ್ಕೊಂಡು ಮುದ್ದಾಡೋದ್ರಲ್ಲೇ ಇರ್ತೀಯ. ಮತ್ತಿನೇನೆ ಹಾಗೆ ಹೋಗ್ತಾ ಇದ್ದೆ, ನಿನ್ನ ನೋಡ್ಬೇಕು ಅನ್ನಿಸ್ತು, ಬಂದೆ. ಅದಕ್ಕೆ ನಿನಗೆ ಇಷ್ಟೊಂದು ಆಶ್ಚರ್ಯನಾ? ಯಾವತ್ತೂ ಬಂದವಳಲ್ಲ, ಇವತ್ತು ಬಂದಿದ್ಯಲ್ಲ ಅದಕ್ಕೆ. ಈಗೇನೆ ನಿಮ್ಮಣ್ಣನ್ ನೋಡೋಕೆ ಬಂದೆ, ಅವನಿಗೆ ಮುತ್ತು ಕೊಡಕ್ಕೆ ಬಂದೆ. ಏನಂತೀಯಾ? ಬೇಡ ಕಣೆ. ಹೌದು ಕಣೆ, ಅವನಿಗೆ ಮುತ್ತು ಕೊಡಕ್ಕೆ ದಮ್ಮಿದ್ಯಾ ನಿನ್ಗೆ? ಓ, ಕರೀಲ ನಮ್ಮಣ್ಣನ? ಕಾರಿಯೇ. ಸೂರಿ, ಒಂದ್ ನಿಮಿಷ ಬರ್ತೀಯಾ? ಸುರಿ, ನೋಡಪ್ಪ, ಇವಳು ನನ್ ಫ್ರೆಂಡ್ ನಿಶಾ, ನಮ್ಮ ಅಣ್ಣ ಕಣೆ. ಹಲೋ, ಮಾತಾಡ್ತಾ ಇರಿ, ಕಾಫಿ ತಂದ್ಬಿಡ್ತೀನಿ. ಅದೇನ್ ಕಿಸಿದ್ಯೋ ಕಿಸಿ ನೋಡ್ತೀನಿ. ಯು ಆರ್ ಲುಕಿಂಗ್ ವೆರಿ ಹ್ಯಾಂಡ್ಸಮ್. ಉಮಾ ನಿಮ್ ಬಗ್ಗೆ ಯಾವಾಗ್ಲೂ ಹೇಳ್ತಿರ್ತಾಳೆ, ಅವಳೇನ್ ಹೇಳೋದು ನಾನೇ ಹೇಳ್ತೀನಿ. ಹೀರೋ ತರ ಇದ್ದೀರಾ ನೀವು, ಸೂಪರ್ ಸ್ಟೈಲ್ ನಿಮ್ದು. ಎಲ್ಲ ಓಕೆ ಸರ್, ಈ ಲುಕ್ ಸರಿ ಇಲ್ಲ. ನೀವು ನಕ್ರೆ ಚೆನ್ನಾಗ್ ಕಾಣ್ತೀರಾ. ನಾನೊಬ್ಳೆ ಇಷ್ಟೊಂದು ಮಾತಾಡ್ತಾ ಇದ್ದೀನಿ, ನೀವು ಅಂತ ನಿಂತಿದ್ದೀರಲ್ಲ. ಏನಾದ್ರೂ ಮಾತಾಡಿ. ಮನೆಗ್ ಬಂದ ಗೆಸ್ಟ್ ನ ಈ ರೀತಿನ ಟ್ರೀಟ್ ಮಾಡೋದು ವೇಸ್ಟ್, ತುಂಬಾ ವೇಸ್ಟ್ ನೀವು. ನಿನಗೆಷ್ಟು ಧೈರ್ಯ ಇದ್ದಿದ್ರೆ ಆವತ್ತು ನನಗೆ ಕಣ್ಣು ಹೊಡಿತಾ ಇದ್ದೆ. ಅದು ಅದ್ಯಾವ ಮಹಾ, ನಿಮ್ಮನ್ನ ನೋಡ್ತಿದ್ರೆ ಏನೇನೋ ಮಾಡ್ಬೇಕು ಅನ್ಸತ್ತೆ. ಏನ್ ಮಾಡ್ಬೇಕು ಅನ್ಸುತ್ತೆ? ನಿಶಾ, ನಾನ್ ಮೊದ್ಲೇ ಹೇಳಿಲ್ವಾ ಅವನ್ ಹೊರಟ ಅಂತ? ನಾನೇನೋ ಹುಡುಗಾಟ ಆಡಕ್ ಹೋದೆ, ಏನೋ ಆಗೋಯ್ತು. ಸಾರಿ ಕಣೆ, ನಾನ್ ಅವನಿಗೆ ಬೈತೀನಿ, ನೀನೇನ್ ಬೇಜಾರ್ ಮಾಡ್ಕೊಳ್ಬೇಡ. ನಿಶಾ, ನಿಶಾ, ಏ ನಿಶಾ, 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 ನಿಶಾ! ಡಾಕ್ಟರ್, ಡಾಕ್ಟರ್, ಬೇಗ ಬನ್ನಿ, ನನ್ನ ಫ್ರೆಂಡ್ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಡ್ಬಿಟ್ಟಿದ್ದಾಳೆ. ವಾಟ್? ಹೌದು ಡಾಕ್ಟರ್, ಬೇಗ ಬನ್ನಿ. ಅಂದ್ರೆ ಸೂಸೈಡ್ ಮಾಡ್ಕೊಂಡಿದ್ದಾಳ? ಇದು ಪೊಲೀಸ್ ಕೇಸ್ ಆಗುತ್ತಲ್ಲಮ್ಮ. ಪೊಲೀಸ್ ಬರೋಕ್ ಮುಂಚೆ ನಾವೇನು ಮಾಡೋ ಹಾಗಿಲ್ಲ. ಹಾಗನ್ಬೇಡಿ ಡಾಕ್ಟರ್, ಹಾಗನ್ಬೇಡಿ. ನಿಮಗೆ ಕೈ ಮುಗಿತೀನಿ, ಅವಳನ್ನ ಕಾಪಾಡಿ. ಇಲ್ಲಮ್ಮ, ಹಾಗೆ ಮಾಡೋ ಹಾಗಿಲ್ಲ. ಇದು ಕಾನೂನು ವಿರುದ್ಧ ಆಗುತ್ತೆ. ಒಂದ್ ನಿಮಿಷ ಇರು, ಪೊಲೀಸ್ಗೆ ಫೋನ್ ಮಾಡ್ತೀನಿ. ಡಾಕ್ಟರ್ ಪ್ಲೀಸ್, ಪೊಲೀಸ್ ಬರೋದ್ರೊಳಗೆ ಅವಳು ಸತ್ತೋಗ್ಬಿಡ್ತಾಳೆ. ಏನಂತೀಯ ಈಗ? ಅವಳಿಗೆ ಟ್ರೀಟ್ ಮಾಡಿ. ಆಗೋದಿಲ್ಲ, ಆಗೋದಿಲ್ಲ, ಆಗೋದಿಲ್ಲ. ಏನೋ ಇದು? ಎಕ್ಸ್ಪೋರ್ಟ್ ಆಗಿರೋದನ್ನ ಎಲ್ಲೋ ಬರ್ದಿದ್ಯಾ?
ಮಾಡೋ ಕೆಲ್ಸದ ಮೇಲೆ ಶ್ರದ್ಧೆ, ಭಯ, ಭಕ್ತಿ ಇರ್ಬೇಕು. ಇಡಿಯಟ್. ಹಲೋ, ಹಾ ಇದಾರೆ. ನೀವ್ಯಾರು ಮಾತಾಡ್ತಿರೋದು? ಕ್ಯಾಪ್ಟನ್ ಫೋನ್. ಯಾರು? ಉಮಾ ಮೇಡಮ್. ಉಮಾ? ನಿನ್ ಮನುಷ್ಯ ಅಲ್ಲ, ರಾಕ್ಷಸ. ಆ ಹುಡುಗಿ ಹುಡುಗಾಟಕ್ಕೊಂದು ಮುತ್ಕೊಟ್ಲು. ಏನ್ ಗಂಟೋಯ್ತೆ ನಿಂದು? ಅಷ್ಟಕ್ಕೆ ಅವ್ಳು ನೋಡ್ಬಿಡದ? ಈಗ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡ್ಬಿಟ್ಟಿದ್ದಾಳೆ. ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದ್ರೆ ಯಾರು ಟ್ರೀಟ್ ಮಾಡ್ತಾ ಇಲ್ಲ. ಪೊಲೀಸ್ನವ್ರು ಬರ್ಬೇಕಂತೆ. ಯಾವ ಹಾಸ್ಪಿಟ್ಲು? ಸುಜಾತ ನರ್ಸಿಂಗ್ ಹೋಮ್. ಡಾಕ್ಟರ್, ಮೊದ್ಲ ಹುಡುಗಿನ ಟ್ರೀಟ್ ಮಾಡಿ. ಏನ್ರಿ ತಮಾಷೆ ಮಾಡ್ತಿದ್ದೀರೇನ್ರಿ? ಅವಳು ಸೂಸೈಡ್ ಟ್ರೈ ಮಾಡಿದಾಳೆ. ನಾನು ಯಾಕೆ ಟ್ರೀಟ್ ಮಾಡ್ಲೆ? ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಪೊಲೀಸಿಗೆ ಫೋನ್ ಮಾಡಿದ್ದೇನೆ, ಅವ್ರು ಬರ್ಲಿ. ಚಂಪಾ, ಕ್ಯಾಪ್ಟನ್. ಡಾಕ್ಟರ್ ದುಡ್ಡು ಎಷ್ಟು ಬೇಕು ಅಂತ ಕೇಳು. ಮಿಸ್ಟರ್, ಏನ್ ತಿಳ್ಕೊಂಡಿದ್ದೀರ? ನಾನು ಲಂಚ ತಗೊಳ್ಳೋನು ಅನ್ಕೊಂಡ್ರ? ನೀವು ಮಾಡ್ತಿರೋದು ಕಾನೂನು ವಿರುದ್ಧ. ನೀವು ಪಲ್ಟಿ ಹೊಡೆದ್ರು ಸರಿ, ಪೊಲೀಸ್ ಬರೋವರೆಗೂ ನಾನು ಅವಳನ್ನ ಟ್ರೀಟ್ ಮಾಡಲ್ಲ. ನಾನ್ ಯಾರು ಗೊತ್ತಾ? ಹೆಂಡತಿ ಮಕ್ಕಳ ಜೊತೆ ನೆಮ್ಮದಿಯಾಗಿರ್ಬೇಕೋ ಬೇಡವೋ? ಓ, ಟ್ರೀಟ್ ಮಾಡು. ಚಂಪಾ, ಕ್ಯಾಪ್ಟನ್. ಅವನ್ ಯಾವನೋ ಪೊಲೀಸ್ ಬರ್ತಾನಂತೆ. ಹಾ, ಒಳಗ್ ನಾನಿದ್ದೀನಿ ಅಂತ ಹೇಳು. ಆಯ್ತು. ಹೇಗಿದ್ದಾಳೆ ಅವಳು? ಶಿ ವಿಲ್ ಬಿ ಆಲ್ ರೈಟ್. ಒಂದ್ ನಿಮಿಷ. ಮೊದ್ಲು ಪೇಷಂಟ್ಸ್ ಪ್ರಾಣ ಉಳಿಸಿ, ಆಮೇಲೆ ನಿಮ್ ಪೊಲೀಸು ಕಾನೂನೆಲ್ಲ. ಗೊತ್ತಾಯ್ತಾ? ಯಾಕೆ ನನ್ನ ಯಾಕೆ ಉಳಿಸ್ದೆ? ಮುಚ್ಚಿ, ಏನಾಯ್ತೆ ನಿನ್ಗೆ? ಇಷ್ಟಕ್ಕೆಲ್ಲ ಹೇಗ್ ಮಾಡ್ಕೋತಾರೇನೆ? ನಿನ್ಗ ಅವನ್ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ಹೀಗ್ ಮಾಡ್ಕೋತಿದ್ಯಾ? ಈಗ ನೀನ್ ಕಾಪಾಡಿದ್ಯಾರು ಗೊತ್ತಾ? ನಮ್ಮ ಅಣ್ಣನೇ. ಏನಾದ್ರ ಅರ್ಥ? ಅವನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ತುಂಬಾ ಕಷ್ಟ ಕಣೆ. ಇನ್ಮೇಲೆ ಹೀಗೆಲ್ಲ ಮಾಡ್ಕೋಬೇಡ. ನಾನು ಅವನ ಹತ್ರ ಮಾತಾಡ್ತೀನಿ. ಕೋಪ ಇರ್ಬೇಕು, ಮುಂಗೋಪ ಇರಬಾರ್ದು. ಅದ್ರಲ್ಲೂ ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು. ಅವಳು ನಿನ್ನ ತುಂಬಾ ಪ್ರೀತಿಸ್ತಿದ್ದಾಳ ಕಣೋ. ಸ್ವಲ್ಪ ಹುಡುಗಾಟದ ಸ್ವಭಾವ, ಏನೋ ಸಲಿಗೆಯಿಂದ ನಡ್ಕೊಂಡ್ಬಿಟ್ಲು. ಅಷ್ಟಕ್ಕೆ ನೀನ್ ಅವಳನ್ನ ಹೊಡೆದ್ಬಿಡದಾ? ದಿನ ಇಡೀ ನಾವ್ ಅವಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊತಾ ಇದೀವಿ ಗೊತ್ತಾ? ಒಂದಿನನು ಯಾರು ಹೊರಟಾಗಿ ಮಾತಾಡ್ದವ್ರಲ್ಲ. ಅವಳಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಅವಳು ಅನಾಥ ಹುಡುಗಿ. ಅಮ್ಮ ಯಾರೂ ಇಲ್ಲ. ಅವಳು ಅನಾಥ ಹುಡುಗಿ. ಬಾ ಕೂತ್ಕೋ.
ಪ್ರೀತಿಸೋದ್ ತಪ್ಪು ಅಂತ ನಾನು ಹೇಳಿಲ್ಲ. ಆದ್ರೆ ನನ್ನನ್ನು ಪ್ರೀತಿಸೋದ್ ದೊಡ್ಡ ತಪ್ಪು. ಯಾಕೆ? ನಾನೊಬ್ಬ ದೇಶದ್ರೋಹಿ, ಕೊಲೆಗಾರ. ನಿಮಗ್ ನೀವೇ ಬಿರುದು ಕೊಟ್ಕೋಬಾರ್ದು. ಎಸ್ ಎಸ್, ಇಟ್ಸ್ ಟ್ರೂ. ಇವತ್ ನನ್ನ ಟೈಮ್ ಚೆನ್ನಾಗಿದೆ. ಎಲ್ರನ್ನೂ ಹೆದರ್ಸ್ಕೊಂಡು ರಾಜಾರೋಷವಾಗಿ ಬಾಳ್ತಾ ಇದ್ದೀನಿ. ಅದೇನಾದ್ರೂ ತಿರುಗ್ಬಿತ್ತು ಅಂದ್ರೆ ಯಾವ ಸಮಯದಲ್ಲಿ ಪೊಲೀಸ್ ಗುಂಡಿಗೆ ಆಹುತಿ ಆಗ್ತೀನೋ ಏನು. ನನ್ನಂತವನ್ನ ನಂಬಿ ನಿನ್ ಬಾಳ್ನ ಯಾಕೆ ಹಾಳು ಮಾಡ್ಕೋತೀಯ? ನಂಬಿಸಿ ಮೋಸ ಮಾಡೋ ಎಷ್ಟೋ ಜನ ಗಂಡಸರಿದ್ದಾರೆ ಈ ಭೂಮಿ ಮೇಲೆ. ನಂಬಿಕೆ ದ್ರೋಹ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಇರೋ ವಿಷಯನೆಲ್ಲ ಮೊದ್ಲೇ ಹೇಳಿರೋ ನಿಮ್ಮನ್ನ ಕೈ ಹಿಡಿಯೋದ್ರಲ್ಲಿ ತಪ್ಪೇ ಇಲ್ಲ. ನಂಬಿಕೆನೇ ಇಲ್ದಿರೋ ಲೈಫ್ನ ನಂಬ್ಕೊಂಬರೋದ್ರಲ್ಲಿ ಅರ್ಥನೇ ಇಲ್ಲ. ನಿರ್ಧಾರ ದೃಢವಾಗಿತ್ತು ಅಂದ್ರೆ ನಂಬಿಕೆ ಯಾವತ್ತೂ ವ್ಯರ್ಥ ಆಗಲ್ಲ. ಹಂಡ್ ಧೈರ್ಯದಿಂದ ನಿರ್ಧಾರ ತಗೊಂಡ್ರೆ ಜೀವನ ತುಂಬಾ ಕಷ್ಟ ಆಗತ್ತೆ. ಕಷ್ಟಗಳನ್ನ ಎದುರಿಸೋದು ಅಂದ್ರೆ ನನಗ್ ತುಂಬಾ ಇಷ್ಟ. ಹೌದು, ಎಲ್ರೂ ಒಂದಿನ ಹೋಗೋರೆ. ಅದ್ರಲ್ಲಿ ನೀವು ಒಂದಿನ ಅಡ್ವಾನ್ಸ್ ಆಗ್ಬಹುದು, ನಾನೊಂದಿನ ಲೇಟ್ ಆಗ್ಬಹುದು. ಹಾಗಂತ ನಮ್ ಬೈಕೆಗಳಿಗೆಲ್ಲ ಬೆಂಕಿ ಹಚ್ಕೋಬಾರ್ದು. ನಾನ್ ಕೈ ಹಿಡಿಯೋ ಗಂಡು ಒಬ್ಬ ವೀರನಾಗಿರ್ಬೇಕು, ಶೂರನಾಗಿರ್ಬೇಕು ಅಂತ ಕನಸು ಕಾಣ್ತಾ ಇದ್ದೆ. ಅಂಥ ಪೌರುಷನ ನಾನ್ ನಿಮ್ಮಲ್ಲಿ ನೋಡ್ದೆ. ಆವತ್ತೇ ನನ್ನ ಮನಸ್ಸನ್ನ ನಿಮಗ್ ಕೊಟ್ಬಿಟ್ಟೆ. ನಿಮಗಿಷ್ಟ ಇಲ್ಲಂದ್ರೆ ಹೇಳ್ಬಿಡಿ, ನಾನು ಎಲ್ಲಾದ್ರೂ ದೂರ ಹೊರಟೋಗ್ತೀನಿ. ಆಮೇಲೆ ನೀವು ನನ್ನನ್ನ ಕಾಪಾಡೋ ಪ್ರಯತ್ನ ಮಾಡಬೇಡಿ. ಜೊತೆ ಸೇರಿ ನಾ ಬರುವೆ, ನೆರಳಾಗಿ ನಾನಿರುವೆ, ನಲಿವ ಪ್ರೇಮ ಕಾವ್ಯದಲ್ಲಿ ಬಾ ಬಾ ಬಾ. ಭಾನುಭೂಮಿ ಸಾಕ್ಷಿಯಂತೆ ಸಾಕ್ಷಿ ಯಾರು ಬೇಡವಂತೆ ನಾ ಕಂಡ ಪ್ರೀತಿಗೆ. ಕಡಲಾಳ ಕಾಣುತ್ತಿದೆ, ಕಥೆನೂರು ಹೇಳುತ್ತಿದೆ, ನಗುವ ನಿನ್ನ ಪ್ರೇಮದಲ್ಲಿ ಬಾ ಬಾ ಬಾ. ಆರಾಧನೆ ನೀ ತಂದ ಸ್ನೇಹಕ್ಕೆ, ನೀರಾದಿನಿ ಸೇರಲು ನಿನ್ನ ನಾನು. ಹೂವಾಗಿದೆ ನನ್ನ ದೇಹ, ನೀನಾಡಿದ ಪ್ರೇಮದ ಮಾತು ಕೇಳಿ. ಬಳಿಯಿರಲು ನೀನು ಬಯಕೆಯ ಚಿಗುರುತ್ತಿದೆ, ಚಿಗುರೆಲೆಯ ಸಾಲು ಕವನವ ಬರೆಯುತ್ತಿದೆ. ಅಧರದಲ್ಲಿ ಸರಿಗಮವು ಸುರಿಸುತ್ತಿದೆ ಮಧುರಸವು, ಬೆರೆತ ಮನಸ್ಸು ನಲಿಯುತ್ತಿದೆ. ಜೊತೆ ಸೇರಿ ನಾ ಬರುವೆ, ನೆರಳಾಗಿ ನಾನಿರುವೆ, ನಲಿವ ಪ್ರೇಮ ಕಾವ್ಯದಲ್ಲಿ ಬಾ ಬಾ ಬಾ. ಈ ರಾತ್ರಿಯ ಸಂಭ್ರಮ ಕಾಣಿನ ಒಂದಾಗುವೆ ನೀ ಕೇಳೆ ಕಾಮಿನಿ, ಮೈತ್ರಿಯ ಸಂಗಮ ನೋಡು ನೀನು. ഇരുളിನಲ್ಲಿ ಮನಸಲಿ ಬೆಳಮಳವು
ಬರೆಯುವೆನು ನಾನು ಚಳಿಯಲಿ ಚರಿತೆಯನು ಎಳೆ ಬಯಸು ನೀ ಮರೆಯದಿರು ಮರೆಯಲು ನಾನೇ ಜೊತೆಯಲಿರು ಕರೆವ ಮನಸ್ಸು ಕುಣಿಯುತ್ತಿದೆ ಕಡಲಾಳ ಕಾಣುತ್ತಿದೆ ಕಥೆ ನೂರು ಹೇಳುತ್ತಿದೆ ನಗುವ ನಿನ್ನ ಪ್ರೇಮದಲ್ಲಿ ಬಾ 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 ಜೊತೆ ಸೇರಿ ನಾ ಬರುವೆ ನೆರಳಾಗಿ ನಾನಿರುವೆ ನಲಿವ ಪ್ರೇಮ ಕಾವ್ಯದಲ್ಲಿ ಬಾ 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 ಬಾಳ್ಭೂಮಿ ಸಾಕ್ಷಿಯಂತೆ ನೀ ಸಂದ ಸಾಕ್ಷಿಯಾರು ಬೇಡವಂತೆ ನಾ ಕಂಡ ಪ್ರೀತಿಗೆ ಕಡಲಾಳ ಕಾಣುತ್ತಿದೆ ಕಥೆ ನೂರು ಹೇಳುತ್ತಿದೆ ನಲಿವ ಪ್ರೇಮ ಕಾವ್ಯದಲ್ಲಿ ಬಾ ಬಾ ನಿಶಾ ಹೊತ್ತು ಮುಳುಗ್ತು ಮನೆಗೆ ಹೋಗೋಣವಾ? ಹೊತ್ತು ಮುಳುಗೋಯ್ತಾ? ಇಲ್ಲಿಂದ ಹೋಗೋಕೆ ಮನಸ್ಸಿಲ್ಲ. ಬಿಟ್ರೆ ಇಲ್ಲೇ ಸಂಸಾರ ಶುರು ಮಾಡ್ಕೊಂಡ್ಬಿಡ್ತೀಯ? ಮುಲಾಜೇ ಇಲ್ಲ. ಆ? ಬಾ ಹೋಗೋಣ. ಸ್ಮೋಕ್ ಮಾಡಲ್ಲ, ಡ್ರಿಂಕ್ಸ್ ಮಾಡಲ್ಲ, ತಂಬಾಕು ಹಾಕಲ್ಲ, ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ. ನೀವ್ ಹೇಗ್ ಕೆಟ್ಟವರಾಗ್ತೀರಿ? ಅದೆಲ್ಲ ಇರೋದು ಒಳ್ಳೆಯವ್ರ ಉಪಯೋಗಕ್ಕೆ, ಕೆಟ್ಟವ್ರಿಗೋಸ್ಕರ ಅಲ್ಲ. ನಾನ್ ಮಾತ್ರ ಅಲ್ಲ ನಿಶಾ, ನನ್ನ ಜೊತೆಲಿರೋ ಹುಡುಗರೆಲ್ಲ ಕೆಟ್ಟವ್ರೆ. ವಿದ್ಯಾವಂತ ನಿರುದ್ಯೋಗಿಗಳು, ತಂದೆ ತಾಯಿಲ ತಬ್ಲಿಗಳು. ಅವ್ರು ಸ್ಮಗ್ಲಿಂಗ್ ಮಾಡ್ತಾ ಇಲ್ಲ, ಉದ್ಯೋಗ ಮಾಡ್ತಿದ್ದಾರೆ. ಅವ್ರು ಗೂಂಡಾಗಿರಿ ಮಾಡ್ತಿಲ್ಲ, ಸಮಾಜದಲ್ಲಿ ತಮ್ಮ ಸ್ಥಾನಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ. ತುಂಬಾ ದಿವಸದಿಂದ ನಾನೊಂದ್ ಪ್ರಶ್ನೆ ಕೇಳ್ಬೇಕು ಅಂತಿದ್ದೆ. ಕೇಳು. ನೀವ್ ಯಾಕೆ ನಗೋಲ್ಲ ಅಂತೀರಾ? ನೀವ್ ನಗೋದನ್ನ ನಾನ್ ನೋಡ್ಬೇಕು. ಸಾಧ್ಯ ಇಲ್ಲ. ಯಾಕೆ? 15 ವರ್ಷ ಆಯ್ತು. ಅದು ಹೇಗಿದೆ ಅಂತ ನನಗೇ ಗೊತ್ತಿಲ್ಲ. ಅದ್ ಯಾಕೆ ಅಂತ ನಾನ್ ತಿಳ್ಕೊಬಹುದಾ? ನಿಮ್ ಕೈ ಹಿಡಿಯೋ ನಾನು ನಿಮ್ ಬಗ್ಗೆ ತಿಳ್ಕೊಳೋದ್ ತಪ್ಪಾ? ಏನು ಅಂದ್ರೆ ಎಲ್ಲಿಗೆ ಹೊರಟ್ರಿ? ತೀರ್ಥಯಾತ್ರೆಗೆ ಬರ್ತೀಯಾ? ನೀವೆಲ್ಲಿಗೆ ಹೋಗ್ತಿದ್ದೀರಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ನಿಮ್ದಮ್ಮಯ್ಯ ಹೋಗ್ಬೇಡಿ ಅಂದ್ರೆ ಹೋಗಲೇ ಅನಿಶ್ದವಳೆ, ನೀನ್ ಕಟ್ಕೊಂಡಾಗಿಂದ ತುಂಡು ಬೀಡಿಗೂ ಗತಿ ಇಲ್ಲದೆ ಅವಸ್ಥೆ ಪಡ್ತಾ ಇದೀನಿ. ಇನ್ನು ಸ್ವಲ್ಪ ದಿನ ಹೋಯ್ತು ಅಂದ್ರೆ ಮೈ ಮೇಲೆ ಬಟ್ಟೆನೂ ಇಲ್ಲದೆ ಬೆತ್ತಲೇ ಇರ್ಬೇಕಾಗುತ್ತೆ ಅಷ್ಟೇ. ನನಗ್ ದುಡ್ಡು ಬೇಕು, ದುಡ್ಡು ಕೊಡ್ತೀಯಾ? ಹಾ ಬಂದೆ. ಏನು ಅಂದ್ರೆ ನನ್ ಬಿಟ್ಟು ಹೋಗ್ಬೇಡಿ. ಓ ಯಾರಮ್ಮ ಮನವೊಳಗೆ ಬಾಮ ಈಚೆಗೆ. ಏನ್ ಗಂಡ ಬಿಟ್ಟೋದ್ನಂತೆ? ಅವನಿರೋವಾಗ್ಲೇ ಬಾಡಿಗೆ ಕೊಡಕ್ಕಾಗ್ಲಿಲ್ಲ, ಇನ್ಮೇಲೆ ಇಲ್ಲಿಂದ ತರ್ತೀಯ? ಸರ್ಕ ನಿನ್ನಂತವ್ರು 4 ಜನಕ್ಕೆ ಬಾಡಿಗೆ ಕೊಟ್ಬಿಟ್ಟ ನಾನು ಇರೋದ್ನೆಲ್ಲ ಮಾರ್ಕೊಂಡು ನೆಕ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ. ಯಾರಮ್ಮ ನೀನು? ಇವ್ರಪ್ಪ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಬೇರೆಯವ್ಳನ್ನ ಕಟ್ಕೊಂಡು ಓಡೋದ್ರು. ಮನೆ ಬಾಡಿಗೆ ಕಟ್ಟಕ್ಕಾಗ್ದೆ ಅವ್ರು ಹೊರಗಟ್ಟಿದ್ರು. ಈ ಮಕ್ಕಳನ್ನ ಇಟ್ಕೊಂಡು ಅಳ್ಬೇಡಮ್ಮ, ನಿನ್ನ ಹಾಗೆ ನಮ್ಮ ದೇಶದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ನಾವಿರೋದೇ ನಿಮ್ಮಂತವ್ರು ಕಣ್ಣೀರು ಒರ್ಸೋಕೆ. ಮರಿಯಪ್ಪ, ನನ್ನ ವಿಸಿಟಿಂಗ್ ಕಾರ್ಡ್ ಕೊಡು, ನಾಳೆ ಬಂದು ನಾನು ಮೀಟ್ ಮಾಡ್ಲಿ. ಪಾರ್ಟಿ ಗಲಾಟೆ 1000 ಇರ್ಲಿ,
ಅದೆಲ್ಲ ಪಬ್ಲಿಕ್ ಗೊತ್ತಾಗ್ಬಾರ್ದು. ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ. ನಾವೆಲ್ಲ ಸ್ವಲ್ಪ ಒಗ್ಗಟ್ಟಾಗಿರ್ಬೇಕು. ನಮಸ್ಕಾರ. ನಾನು ಈವ್ನಿಂಗ್ ಬಂದು ಮೀಟ್ ಮಾಡ್ತೀನಿ. ಅಮ್ಮ ಕೂತ್ಕೋ ಅಮ್ಮ, ಕೂತ್ಕೋ. ನನ್ನ ಕೆಲ್ಸ ಏನು ಅಂತ ಹೇಳಿದ್ರೆ ನಾನು ನಿನ್ನ ಹತ್ರ ಕೆಲಸ ಮಾಡಿಸ್ಕೊಳ್ಳೋನು ಮುಟ್ಟಾಳ. ಇಂಥ ಸೌಂದರ್ಯನ ಇಟ್ಕೊಂಡು ಒಣಗಿದ ಮರದ ತರ ಒಂಟಿಯಾಗಿ ಕೂತಿದ್ಯಲ್ಲ. ನಾನಿನ್ನ ಬಲಾತ್ಕಾರ ಮಾಡೋಕೆ ಇಷ್ಟಪಡಲ್ಲ. ನೀನಾಗಿ ಸ್ವಲ್ಪ ಕೋಆಪರೇಟ್ ಮಾಡು, ಇಲ್ಲ ಅಂದ್ರೆ ಮೈಯೆಲ್ಲ ಗಾಯ ಆಗಿ ಹೋಗುತ್ತೆ. ದಯವಿಟ್ಟು ನನ್ ಬಿಟ್ಬಿಡಿ. ಮೊದ್ಲೇ ನನ್ ನೊಂದಿರವಳು, 2 ಮಕ್ಳ ತಾಯಿ ಬೇರೆ. ಆ ಮಕ್ಕಳಿಗೋಸ್ಕರನೇ ಸ್ವಲ್ಪ ಕೋಆಪರೇಟ್ ಮಾಡು ಅಂತ ಹೇಳ್ತಿರೋದು. ಅಯ್ಯೋ, ನಿಮ್ ತಾಯಿನ ಕೊಲೆ ಮಾಡ್ಬಿಟ್ಟಿಲ್ಲೋ? ಇಲ್ಲ, ನಾನ್ ನಮ್ಮ ಅಮ್ಮನ್ ಕೊಲೆ ಮಾಡಿಲ್ಲ. ನಾನ್ ನಮ್ಮ ಅಮ್ಮನ್ ಕೊಲೆ ಮಾಡಿಲ್ಲ. ಸುಳ್ಳು ಇನ್ಸ್ಪೆಕ್ಟರ್. ಗಂಡ ಬಿಟ್ಟೋಗ್ಬಿಟ್ಟ ಅಂತ ಆಕೆ ಈ ಹುಡುಗರ ಸಾಕೋದ್ಕೋಸ್ಕರ ನನ್ನ ಹತ್ರ ಕೆಲಸ ಕೇಳ್ಕೊಂಡು ಬಂದ್ಲು. ಅದನ್ನೇ ತಪ್ಪಾಗಿ ತಿಳ್ಕೊಂಡು ಈ ಹುಡುಗ ಅವ್ರ ತಾಯಿನ ಸಾಯಿಸ್ಬಿಟ್ಟ. ಹೌದೇನೋ? ಅಯ್ಯೋ ಅಮ್ಮ, ಅಯ್ಯೋ 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 ಅಮ್ಮ, ಅಯ್ಯೋ 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 ಅಯ್ಯೋ. ನಾನೇ ನಮ್ಮ ಅಮ್ಮನ್ ಕೊಲೆ ಮಾಡಿದ್ದೆ, ನಾನೇ. ನೋಡಿದ್ರ ಸರ್ ಹೇಗ್ ಒಪ್ಕೊಂಡ್ಬಿಟ್ಟ ಅಂತ? ದೇವ್ರು ಸರ್ ನೀವು. ಎಲೆಕ್ಷನ್ ಟೈಮು. ಈ ನ್ಯೂಸ್ ಏನಾದ್ರು ಹೊರಗೆ ಬಂದ್ಬಿಟ್ಟಿದ್ರೆ ನನ್ ಮಾನಾನೇ ಹೋಗ್ತಿತ್ತು. ಹೊಟ್ಟೆ ಹಸಿತಾ ಇದೆ, ತಿನ್ನಕ್ಕೇನಾದ್ರು ತಂದ್ಕೊಡು. ಸರಿ, ನೀ ಇಲ್ಲೇ ಮಡಗಿರೋ, ಏನಾದ್ರು ತಗೊಂಡ್ ಬರ್ತೀನಿ. ಅಣ್ಣ, ಏನು? ನನ್ ತಂಗಿ ಹೊಟ್ಟೆ ಹಸುವಿಂದ ನರಳ್ತಾ ಇದ್ದಾಳೆ, ಏನಾದ್ರು ತಿನ್ನಕ್ಕಿದ್ರೆ ಕೊಡ್ತೀರಾ? ನೀನ್ ಬೇರೆ ವ್ಯಾಪಾರ ಇಲ್ದೆ ನಾನೇ ಸಾಯ್ತಾ ಇದ್ದೀನಿ. ಇಲ್ಲ ಅನ್ಬೇಡಿ, ಬೇಕಾದ್ರೆ ಎಂಜಿಲ್ ಪ್ಲೇಟ್ ತೊಳಿತೀನಿ. ನಾನ್ ಪ್ಲೇಟ್ ತೊಳೆಯಕ್ಕೆ ಗಿರಾಕಿ ಸಿಗ್ತಾ ಇಲ್ಲ, ನಿನ್ಗೆಲ್ ಕೊಡ್ಲಿ? ಹೋಗ ಯಾಕಡೆ. ಜೈ. ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ಲಿಲ್ಲ. ಆವತ್ತು ಚಾಕು ತಗೊಂಡಿದ್ದ ಅನಿವಾರ್ಯ, ಆದ್ರೆ ಅದ್ ನನ್ನ ಲೈಫ್ನೇ ಟ್ವಿಸ್ಟ್ ಮಾಡ್ಬಿಡ್ತು. ಇದ್ಯಾವುದು ನನ್ನ ತಂಗಿ ಗೊತ್ತಿಲ್ಲ. ಅವಳ ದೃಷ್ಟಿಲಿ ನಾನೊಬ್ಬ ಒಳ್ಳೆ ಅಣ್ಣ. ಇವತ್ ನಾನು ಏನೆಲ್ಲ ಮಾಡ್ತಾ ಇದ್ದೀನೋ ಎಲ್ಲ ಅವಳಿಗೋಸ್ಕರನೇ. ಈ ಅಣ್ಣನ ಪ್ರೀತಿ ತೋಳಲ್ಲಿ ಅಪ್ಪ ಅಮ್ಮನ ನೆನಪೇ ಇಲ್ಲ ಅವಳಿಗೆ. ನಿಮ್ಮ ಕತೆ ಹಾಗೆ, ನನ್ನ ಕತೆ. ನಮ್ ಡ್ಯಾಡಿ ಚಿಕ್ಕ ವಯಸ್ಸಿನಲ್ಲೇ ತೀರ್ಕೊಂಡ್ಬಿಟ್ರು. ನಮ್ ತಾಯಿ ಈ ವಯಸ್ಸಿನಲ್ಲಿ ಬೇರೆ ಮದ್ವೆ ಮಾಡ್ಕೊಂಡು ಹೊಸ ಸಂಸಾರ ಮಾಡ್ತಿದ್ದಾರೆ. ಅದನ್ನ ನೋಡ್ಕೊಂಡಿರೋಕ್ಕಾಗ್ದೆ ನಾನು ಮನೆ ಬಿಟ್ಟು ಹೊರಗೆ ಬಂದ್ಬಿಟ್ಟೆ. ಕುಡುಕ್ ನನ್ ಮಗನೇ, ಗಾಡಿನ ಅಡ್ಡಡ್ಡ ನಿಲ್ಸಿದ್ಯಲ್ಲೋ, ಯಾವನಾರ ಗುದ್ಗಿದ್ಬಿಟ್ರೆ? ಯಾವನ್ಗ ಇದೆ ಅಷ್ಟೊಂದ್ ದಿಲ್ಲ? ಕಾರ್ ಪಕ್ಕಕ್ಕೆ ತೆಗೀರೋ. ಏನಮ್ಮ ಎತ್ತಾಕೊಂಡ್ ಬಂದಿದ್ಯಾ? ಅವಳು ನಾನು ಮದ್ವೆ ಆಗೋ ಹುಡುಗಿ. ಲವ್ ಮದ್ವೆ ಆಗೋ ಹುಡುಗಿ ಅಂತ ಮಾಡ್ಕೊ. ಮದ್ವೆ ನೀನೇ ಮಾಡ್ಕೊ, 1 ನಿಮಿಷ ಕಳ್ಸ್ಕೊ.
ನಾನ್ ನಿನ್ ಸುಮ್ನೆ ಬಿಡಲ್ಲ. ಇದಕ್ಕೆ ರಿಯಾಕ್ಷನ್ ಏನ್ ಗೊತ್ತಾ? ಡ್ರೈವರ್, ನಾನೆಷ್ಟು ಒಳ್ಳೆಯವನು ಅಷ್ಟೇ ಕೆಟ್ಟವನು. ಪ್ರಾಣ ಕೊಡಕ್ಕೂ ಗೊತ್ತು, ಪ್ರಾಣ ತೆಗಿಯೋಕ್ಕೂ ಗೊತ್ತು. ನನಗೆ ಯಾವ ಅಡೆತಡೆ ಇಲ್ಲ. ಯಾವುದೇ ಗಳಿಗೆಲಿ ಏನ್ ಬೇಕಾದ್ರೂ ಮಾಡಬಲ್ಲೆ. ಬಟ್ ರೀಸನ್ ಸ್ಟ್ರಾಂಗ್ ಆಗಿರ್ಬೇಕು. ಕ್ಯಾಪ್ಟನ್ ಯಾರೋ ಬಂದಿದ್ದಾರೆ. ಯಾರು ಗೊತ್ತಿಲ್ಲ, ನಿಮ್ ನೋಡ್ಬೇಕಂತೆ. ಬರಕ್ ಹೇಳು. ನೋ ನೋ, ನೆವರ್ ನೆವರ್. ಶ್ರೀಮಂತ. ನಮಸ್ಕಾರ. ನಿಮ್ ಬಗ್ಗೆ ನಾನು ಕೇಳಿದ್ದೆ, ನೋಡಿರ್ಲಿಲ್ಲ. ನಿಮ್ಮಿಂದ ನನಗೊಂದು ಕೆಲಸ ಆಗ್ಬೇಕು. ಈ ವ್ಯಕ್ತಿನ ಕೊಲ್ಬೇಕು. ಏನ್ ಹಾಗೆ ನೋಡ್ತೀರಿ? ಇದು ಅಡ್ವಾನ್ಸ್ ಅಷ್ಟೇ. ಕೆಲಸ ಮುಗಿದ ಮೇಲೆ ಇನ್ನೂ ಕೊಡ್ತೀನಿ. ಸಾಲಿಲ್ಲ ಅಂದ್ರೆ ಮತ್ತೂ ಕೊಡ್ತೀನಿ. ನನಗಾಗಿರೋ ಅನ್ಯಾಯಕ್ಕೆ ಪೊಲೀಸು ಕೊಟ್ಟವನ್ನ ಹ್ಯಾಂಗ್ ಮಾಡಿಸಬಹುದಾಗಿತ್ತು. ಬಟ್ ಇಟ್ ಇಸ್ ಎ ವೇಸ್ಟ್. ಅದಕ್ಕೆ ನಿಮ್ ಹತ್ರ ಬಂದೆ. ನಾಳೆ ಬೆಳಗಾಗೋದ್ರಲ್ಲಿ ನಾನು ಇವನ್ ಹೆಣ ನೋಡ್ಬೇಕು. ಎಸ್. ಯಾಕೆ ಸುಮ್ಮನೆ ಇದ್ದೀರಿ? ಎಷ್ಟಿದೆ ಅದರಲ್ಲಿ? 1 lakh. ₹2 ಲಕ್ಷ ಅಡ್ವಾನ್ಸ್. ನಿಮ್ಮಿಂದ ಒಂದ್ ಸಂಸಾರ ಸರ್ವನಾಶ ಆಗೋಯ್ತು. ನೀವ್ ಅದನ್ನ ಸರಿ ಮಾಡ್ಬೇಕು. ಆಮೇಲೆ ನೀವ್ ಕೇಳಿದಷ್ಟು ನಾನ್ ಕೊಡ್ತೀನಿ. ಏನಂದ್ರಿ? ನನ್ನಿಂದನಾ? ಜ್ಞಾಪಕ ಇಲ್ಲ? 15 ವರ್ಷದ ಹಿಂದೆ ಹಣ ಸಂಪಾದನೆ ಮಾಡ್ಬೇಕು ಅನ್ನೋ ಆಸೆಯಿಂದ ನೀವು ಒಬ್ಬ ಶ್ರೀಮಂತ ಹೆಣ್ಣಿನ ಸೆರೆಗೆ ಹಿಡ್ಕೊಂಡು ಓಡ್ ಹೋಗಕ್ ಪ್ರಯತ್ನ ಪಟ್ರಿ. ಆಗ ಕಾಯಿಲೆ ಬಿದ್ದಿದ್ ಒಬ್ಬ ತಾಯಿ 2 ಮಕ್ಕಳನ್ನು ಮಡ್ಲಲ್ಲಿ ಇಟ್ಕೊಂಡು ಹೋಗ್ಬೇಡಿ ಅಂತ ನಿಮ್ ಕಾಲು ಹಿಡ್ಕೊಂಡು ಅಂಗಲಾಚಿ ಬೇಡ್ಕೊಂಡ್ಲು. ದುಡ್ಡು ಸಿಗುತ್ತೆ ಅನ್ನೋ ಮದದಿಂದ ಬುದ್ಧಿ ಮೇಲೆ ಪರೆ ಬೆಳೆಸ್ಕೊಂಡಿದ್ ನಿಮ್ಗೆ ಆ ತಾಯಿ ಕೂಗಿಂದ ಕನಿಕರನೂ ಬರ್ಲಿಲ್ಲ. ಆ ಮಕ್ಕಳ ಅಳುವಿಂದ ನಿಮ್ ಮನಸ್ಸು ಅಯ್ಯೋ ಅನ್ನಿಸ್ಲೂ ಇಲ್ಲ. ಬಂಧು ಬಾಂಧವ್ಯನ ಕಾಲ್ನಲ್ಲಿ ಹೊಸ್ಕಾಕಿ ಕೈ ಹಿಡಿದವಳನ್ನ ಒದ್ದು ಹೋದ ಸತ್ಪುರುಷ ನೀವು. ಅದೆಲ್ಲ ನಿಮ್ಗೆ ಯಾಕೆ ಗೊತ್ತು? ಎಲ್ಲಿದಾರ ನನ್ನ ಹೆಂಡತಿ ಮಕ್ಕಳು? ಹೆಂಡತಿ ಮಕ್ಕಳು ಈಗ ನೆನಪಾಗ್ತಾ ಇದೆಯಾ? ಬೇಕು ಅಂದಾಗ ನಿಮ್ಗೆ ಸಿಕ್ಬಿಡ್ತಾರ ಅವರು? ಯಾರು ನೀವು? ಯಾರು ನೀವು? ಪ್ಲೀಸ್ ಹೇಳಿ. ನೀವ್ ನಿಮ್ ಹೆಂಡತಿನ ಒದ್ದು ಹೋಗುವಾಗ ಹರ್ಕ್ ಚಡ್ಡಿ ಹಾಕೊಂಡ್ ಅಲ್ಲೊಬ್ಬ ಹುಡುಗ ಕೂತಿದ್ನಲ್ಲ, ಅವನೇ ಇವನು. ಅಂದ್ರೆ ನೀನು ಮಗ ಅಂತ ನಿಮ್ ಬಾಯಿಂದ ಕೂಗ್ಬೇಡಿ. ತಮ್ಮ ಮಕ್ಕಳು ಡಾಕ್ಟರ್ ಆಗ್ಬೇಕು, ಲಾಯರ್ ಆಗ್ಬೇಕು, ಎಂಜಿನಿಯರ್ ಆಗ್ಬೇಕು ಅಂತ ಎಲ್ಲಾ ಹೆತ್ತವರು ಆಸೆ ಪಡ್ತಾರೆ. ಆದ್ರೆ ನಾನು ನೋಡಿದ್ರ ನಮ್ಮಿಬ್ರು ಭೇಟಿ ಎಂತ ವಿಚಿತ್ರವಾಗಿದೆ ಅಂತ. ಹೆತ್ತ ಮಗನ್ಗೆ ಫೀಸ್ ಕೊಟ್ಟು ಹೋಗ್ ಕೊಲೆ ಮಾಡು ಅಂತ ಒತ್ತಾಯ ಮಾಡೋ ನೀವು, ನನ್ನ ತಂದೆ ತಾಯಿಯಿಂದ ಮಕ್ಕಳು ಒಳ್ಳೆಯವರು ಆಗ್ತಾರೆ, ಕೆಟ್ಟವರು ಆಗ್ತಾರೆ ಅನ್ನೋದಕ್ಕೆ ನೀವೇ ಉದಾಹರಣೆ. ಓಕೆ, ಈಗ ಬಿಸ್ನೆಸ್ಗೆ ಬರೋಣ. ನಾನ್ ಮಾಡೋ ಈ ಕೊಲೆಗೆ ನೀವ್ ಕೊಡೋ ಫೀಸ್ ಎಷ್ಟು?
ಎಷ್ಟು ಕೊಡ್ತೀರಾ? ಸುರಿ, ಈ ರೆಡಿಮೇಡ್ ಡ್ರೆಸ್ ಚೆನ್ನಾಗಿದ್ಯಾ? ನಿನಗೇನೋ ಪುಟ್ಟ, ಗೋಣಿ ಚೀಲ ಹಾಕೊಂಡ್ರೆ ಚೆನ್ನಾಗೇ ಕಾಣಿಸ್ತೀಯ. ನಿನ್ ಬಟ್ಟೆನೆಲ್ಲ ಪ್ಯಾಕ್ ಮಾಡಿಸಿ ಇಟ್ಟಿದ್ದೀನಿ, ಯಾರನ್ನಾದ್ರೂ ಕಳ್ಸಿ ತರಿಸ್ಕೋ. ಯಾರವ್ರು? ನಿಮ್ಮ ಅಣ್ಣನ ಹತ್ರ ಇನ್ಯಾರಮ್ಮ ಬರ್ತಾರೆ? ಏನಾದ್ರೂ ಸಹಾಯ ಅಂತ ಬರ್ತಾರೆ. ಮಾಡಿದ್ಯಾ? ಮಾಡ್ಲಿಲ್ಲ. ಏಕೆ? ಅವ್ರು ಕೇಳ್ಬೇಕಾಗಿರೋದನ್ನ ಮರ್ತು ಬಿಟ್ಟಿದಾರಂತೆ. ಸಾರ್, ಜ್ಞಾಪಿಸ್ಕೊಂಡು ನಿಧಾನವಾಗಿ ಕೇಳಿ. ನಮ್ಮಣ್ಣ ಯಾರನ್ನ ಬರೀಗೈಲಿ ಕಳಿಸ್ಲಿಲ್ಲ. ಬರ್ಲಾ? ಕ್ಯಾಪ್ಟನ್, ಅವ್ರು ಈ ಫೋಟೋನ್ ಬಿಟ್ಟೋಗಿದ್ದಾರೆ. ಈ ಕೇಸ್ನ ಏನ್ ಮಾಡೋಣ? ಈ ಕೇಸ್ನ ಪೆಂಡಿಂಗ್ ಅಲ್ಲಿಡು. ನಿಮ್ಮ ಸ್ವಭಾವ ಹೊರಟು ಅಂತ ಗೊತ್ತಿತ್ತು, ಆದ್ರೆ ನೀವಿಷ್ಟು ಕಟಕರು ಅಂತ ಗೊತ್ತಿರ್ಲಿಲ್ಲ. ಯಾಕಿದೆಲ್ಲ ಸೂರಿ? ನಿಮ್ಗೆ ಯಾರ ಮೇಲೆ ಕೋಪ, ಯಾರ ಮೇಲೆ ದ್ವೇಷ, ಯಾರ ಮೇಲೆ ನೀವು ಸೇರ್ ತೀರಿಸ್ಕೋಬೇಕು? ಯಾವತ್ತೋ ನಡೆದು ಹೋದ ಒಂದು ಚಿಕ್ಕ ಘಟನೆಗೋಸ್ಕರ ನಿಮ್ ಲೈಫ್ ನ ಇಷ್ಟೊಂದು ಕ್ರೂರ ಮಾಡ್ಕೊಂಡಿದ್ದೀರಾ. ನಿಮಗೊಬ್ಳು ಮುದ್ದಾದ ತಂಗಿ ಇದ್ದಾರೆ, ಅವಳ ಬಗ್ಗೆ ನೀವ್ ಎಂಥ ಕನಸು ಕಾಣ್ತಾ ಇದ್ದೀರಿ. ನಿಮ್ ಕೈ ಹಿಡಿಬೇಕು ಅಂತ ನಾನು ಒಬ್ಳು ಕಾಯ್ತಾ ಇದ್ದೀನಿ. ಸಾಕು ಸೂರಿ, ಸಾಕು. ಇವತ್ತಿನವರೆಗೂ ನೀವ್ ಹೇಗಿದ್ರೋ ಏನೋ, ಇನ್ಮೇಲೆ ಬೇಡ. ಸ್ಟಾಪ್ ದ ವೈಲೆನ್ಸ್ ಪ್ಲೀಸ್. ಬಿಟ್ಬಿಡಿ. ಬಿಟ್ಬಿಡ್ತೀನಿ. ಪದವಿ ಆಸೆ ತೋರಿಸಿ ಹೆಣ್ಮಕ್ಳ ಶೀಲನ ಹಾಳು ಮಾಡ್ತಾನಲ್ಲ, ಅವನ್ನ ಬಿಟ್ಬಿಡಕ್ ಹೇಳು. ಜನಗಳನ್ನ ರಕ್ಷಣೆ ಮಾಡ್ತೀನಿ ಅಂತ ಕಾಕಿ ಬಟ್ಟೆ ಹಾಕೊಂಡು ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾನಲ್ಲ, ಅವನ್ನ ಬಿಟ್ಬಿಡಕ್ ಹೇಳು. ಕಾನೂನ್ನ ರಕ್ಷಣೆ ಮಾಡ್ತೀನಿ ಅಂತ ಕಪ್ಪು ಕೋಟ್ ಹಾಕೊಂಡು ಬಡವ್ರನ್ನ ಸುಲಿಗೆ ಮಾಡ್ತಾನಲ್ಲ, ಅವನ್ನ ಬಿಟ್ಬಿಡಕ್ ಹೇಳು. ನಾನ್ ಬಿಡ್ತೀನಿ. ಖಾದಿ ಬಟ್ಟೆ ಹಾಕೊಂಡು ಕಂಡವ್ರ ಕಣ್ಣಿಗೆ ಬೂದಿ ಎರಚಿ ಹಗಲ್ ದರೋಡೆ ಮಾಡ್ತಾ ಇದ್ದಾನಲ್ಲ, ಅವನ್ನ ಬಿಟ್ಬಿಡಕ್ ಹೇಳು. ಇವ್ರು ಎಲ್ಲ ಯಾವತ್ ಬಿಟ್ಬಿಡ್ತಾರೋ ಅವತ್ತೇ ನಾನು ಬಿಟ್ಬಿಡ್ತೀನಿ. ಇಷ್ಟಕ್ಕೂ ನಾನು ಮಾಡ್ತಿರೋದಾದ್ರೂ ಏನು? ದುಷ್ಟರನ್ನ ಹುಟ್ಟಡಗಿಸ್ತಾ ಇದ್ದೀನಿ, ಬಡವ್ರ ಕಣ್ಣೀರ್ನ ಒರೆಸ್ತಾ ಇದ್ದೀನಿ. ನನ್ನ ಬಗ್ಗೆ ಬೇರೆಯವ್ರು ಏನ್ ಅನ್ಕೋತಾರೆ ಅನ್ನೋದ್ರ ಬಗ್ಗೆ ನನ್ಗೆ ಯೋಚನೆ ಇಲ್ಲ. ನಾನು ಮಾಡ್ತಿರೋ ಕೆಲಸದಲ್ಲಿ ನನ್ ಸಂಪೂರ್ಣ ತೃಪ್ತಿ ಇದೆ. ಎಸ್, ಐ ಆಮ್ ಪ್ರೌಡ್ ಆಫ್ ಮೈ ಜಾಬ್. ಯಾವ ರೀತಿ ಕೃತಜ್ಞತೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನೀನ್ ಮಾತಾಡಿದ ರೀತಿ ನೋಡಿದ್ರೆ ಎಲ್ಲಿ ನೆಗ್ಲೆಕ್ಟ್ ಮಾಡ್ಬಿಟ್ಟಿಯೋ ಅನ್ಕೊಂಡು. ಬಟ್ ಎನಫ್. ನಿಮ್ ಮಾತಿಗೆ ಬೆಲೆ ಕೊಟ್ಟು ನಿಮ್ ಮೇಲೆ ಕನಿಕರ ಪಟ್ಟು ಅಥವಾ ರಕ್ತ ಸಂಬಂಧ ಉಕ್ ಹೋಗಿ ನಾನು ಅವನ್ನ ಹೊಡಿಲಿಲ್ಲ. ಮಾನವೀಯತೆಯಿಂದ ಒಂದು ವಿಷ ಜಂತುನ ಹೊಸ್ಕಾಕ್ಬೇಕು ಅಂತ ಹೊಡೆದೆ. ಆದ್ರೂ ಸಂತೋಷ ನನಗೆ ತಾನೆ. ಐ ಆಮ್ ವೆರಿ ಹ್ಯಾಪಿ. ಐ ಆಮ್ ವೆರಿ ಹ್ಯಾಪಿ. ಅವನು ನನಗೆ ಹುಟ್ಟಿದ ಮಗ ಅಲ್ಲದೆ ಇರಬಹುದು,
ಆದ್ರೂ ಅವನ ಸ್ವಂತ ಮಗನ ಸಾಕ್ತೆ. ಅವನ ಡೆಡ್ ಬಾಡಿ ನೋಡಿದಾಗ ನನಗೆ ಎಷ್ಟು ದುಃಖ ಆಯ್ತು. ಆ ಶಾಂತನ್ ಕಾಲ್ ಬುರಿದಿದ್ದ ಸುದ್ದಿಗೆ ಅಷ್ಟೇ ಸಂತೋಷ ಆಯ್ತು. ಐ ಆಮ್ ರಿಯಲಿ ವೆರಿ ಹ್ಯಾಪಿ. ನೀನ್ ಮಾಡಿರೋ ಕೆಲ್ಸಕ್ಕೆ ನಾನೇನಾದ್ರೂ ಕೊಡ್ಬೇಕು ಅನ್ಸುತ್ತೆ. ಹಣ ಕೊಟ್ಟೆ ಅಂತಂದ್ರೆ ಹೆತ್ತ ಮಗನ ಕೈಯಲ್ಲಿ ಕಾಸು ಕೊಟ್ಟು ಕೈಕಾಲು ಮುರಿಸಿದ ಪಾಪ ನನಗ್ ಬರುತ್ತೆ. ನೀನ್ ಪರ್ಮಿಷನ್ ಕೊಟ್ರೆ ನಾನ್ ಫ್ಯಾಕ್ಟ್ರಿ ಕಟ್ಬೇಕು ಅಂತಿದ್ದ ಸ್ಲಮ್ ಜಾಗನ ಅವ್ರವ್ರಿಗೆ ಬರ್ಕೊಟ್ಬಿಡ್ತೀನಿ. ದಯವಿಟ್ಟು ಇದನ್ ಬೇಡ ಅನ್ಬೇಡ ಪ್ಲೀಸ್. ನೀವೊಂದ್ ಮಾತು ಹ್ಞೂ ಅಂತೇಳಿ ಆ ಕ್ಯಾಪ್ಟನ್ ಕೈಕಾಲು ಮುರಿದು ನಮ್ಮ ಮನೆ ನಾಯಿಗಳಿಗೆ ಹಾಕ್ತೀವಿ. ಬೇಡ, ಅವನನ್ನು ಹೊಡೆಯೋದು ಅಷ್ಟು ಸುಲಭ ಅಲ್ಲ. ಅವನನ್ನ ಹೇಗ್ ಹೊಡೆಯೋದು ಅಂತ ನನಗ್ ಗೊತ್ತು. ನಾನೇ ಹೊಡಿತೀನಿ. Stop it. ಯಾರ ಹುಡುಗ ಗೊತ್ತಿಲ್ಲ. ಅವನ ಅಡ್ರೆಸ್ ಫೈಂಡ್ ಔಟ್ ಮಾಡು. ಯಾರು ನೀವು? ನೀನು ಉಮಾ ಜೊತೆ ಸೇರ್ಕೂಡ್ದು. ನೀವ್ ಯಾರು? ನೀನ್ ಉಮಾ ಜೊತೆ ಸೇರ್ಕೂಡ್ದು. ನೀವ್ ಯಾರು ಸರ್? ನೀನ್ ಉಮಾ ಜೊತೆ ಸೇರ್ಕೂಡ್ದು. ಅರೆ ನೀವ್ ಯಾರ್ರಿ? ನೀನ್ ಉಮಾ ಜೊತೆ ಸೇರ್ಕೂಡ್ದು. ನಾಳೆಯಿಂದ ಉಮಾ ಜೊತೆ ಸೇರಿದ್ರೆ ನಿನ್ನ ಹೆಣ ಕೆಡವು ಬಿಡ್ತೀನಿ. ನನ್ ಯಾರು ಅಂತ ಕೇಳಿದೆಯಲ್ಲ, ನಾನು ಅವಳ ಅಣ್ಣ. ಕುಮಾರ್, ಕುಮಾರ್, ಏನಿದೆಲ್ಲ? ಯಾರು ನಿಮ್ಮನ್ನು ಹೊಡೆದಿದ್ದು? ನಿಮ್ಮಣ್ಣ ನಿನ್ ಜೊತೆ ಸೇರ್ಬಾರ್ದು ಅಂತ ಹೇಳಿ ನನ್ಗೆ ಈ ಗತಿ ಮಾಡಿದ್ದಾರೆ. ಇಲ್ಲ, ನಮ್ಮಣ್ಣ ಇಂಥ ಕೆಲಸ ಮಾಡಲ್ಲ. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಇಲ್ಲ ಉಮಾ, ನಿಮ್ಮಣ್ಣ ನೀನ್ ತಿಳ್ಕೊಂಡಿರೋ ಅಷ್ಟು ಒಳ್ಳೆಯವನಲ್ಲ. ಅವನೊಬ್ಬ ಕೊಲೆಗಾರ. ಅವನ್ ಮಾಡಿರೋ ಕೊಲೆಗಳಿಗೆ ಲೆಕ್ಕನೇ ಇಲ್ಲ. ಯಾರನ್ನಾದ್ರೂ ಸಾಯಿಸ್ಬೇಕು ಅಂತ 2 ಲಕ್ಷ ಕೊಟ್ರೆ ಚಿಟ್ಕಿ ಹೊಡೆಯೋಷ್ಟರಲ್ಲಿ ಕಥೆನೆ ಮುಗಿಸ್ಬಿಡ್ತಾನೆ. ಅಷ್ಟೇ ಅಲ್ಲ, ಅವನೊಬ್ಬ ದೊಡ್ಡ ಸ್ಮಗ್ಲರ್. ಸರ್ಕಾರನೇ ಹೆದರ್ಸ್ಕೊಂಡು ನಮ್ ದೇಶದ ಸಂಪತ್ನೆಲ್ಲ ಹೊರ ದೇಶಕ್ಕೆ ಮಾರ್ತಿರೋ ಒಬ್ಬ ದೇಶದ್ರೋಹಿ. ನಾನ್ ಯಾಕೆ ಹೀಗಾದೆ? ಯಾರಿಂದ ಹೀಗಾದೆ? ಹೆಣ್ಣಿಂದ. ನಿನಗ್ ಜ್ಞಾಪಕ ಇದೆಯಾ? ಹರಕ್ ಬಟ್ಟೆ ಹಾಕೊಂಡು ನನ್ ಮಡ್ಲಲ್ಲಿ ಮಲ್ಕೊಂಡು, ಅಣ್ಣ ಹೊಟ್ಟೆ ಹಸುವಾಗ್ತಾ ಇದೆ, ತಡ್ಕೊಳಕ್ ಆಗ್ತಾ ಇಲ್ಲ, ತಿನ್ನಕ್ಕೇನಾದ್ರೂ ತಂದ್ಕೊಡು ಅಂತ ಕೇಳಿದ್ಯಲ್ಲ, ಜ್ಞಾಪಕ ಇದೆಯಾ? ನಿನ್ನ ಹೊಟ್ಟೆ ಹಸುವು ದೂರ ಮಾಡಕ್ಕೋಸ್ಕರ ಕೆಲ್ಸ ಕೇಳ್ಕೊಂಡು ಹೋದೆ, ಕೊಡ್ಲಿಲ್ಲ. ಭಿಕ್ಷೆ ಬೇಡ್ದೆ,
ಸಿಗ್ಲಿಲ್ಲ. ಕಾಲು ಹಿಡ್ಕೊಂಡೆ, ಪ್ರಯೋಜನಕ್ಕೆ ಬರ್ಲಿಲ್ಲ. ಆದ್ರೂ ನಿನ್ನ ಹೊಟ್ಟೆ ಹಸಿವು ನನ್ನ ಸುಮ್ಮನೆ ಬಿಡ್ಲಿಲ್ಲ. 10 ವರ್ಷದ ಹುಡುಗ ನಾನಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನನಗೆ ಗೊತ್ತಿಲ್ಲದೆ ಚಾಕುನ ಕೈಗೆ ತಗೊಂಡೆ. ಕೊಡದೆ ಇರೋರೆಲ್ಲ ಕೊಟ್ರು. ಆವತ್ತು ತಗೊಂಡಿದ್ದ ಈ ಚಾಕುನ ಇವತ್ತು ಹಿಡ್ಕೊಂಡು ಓಡಾಡ್ತಾ ಇದ್ದೀನಿ. ಬಿಸಾಕೋಕೆ ಆಗ್ಲಿಲ್ಲ. ನನ್ನ ಲೈಫ್ ನ ಟ್ವಿಸ್ಟ್ ಮಾಡಿದವ್ರು ಯಾರು? ನೀನು. ಅಂದ್ರೆ ನಿನ್ನ ಹೊಟ್ಟೆ ಹಸಿವು. ಎಸ್, ನನ್ನ ಈ ಪರಿಸ್ಥಿತಿಗೆ ತಂದವ್ರು ಯಾರು? ನಿನ್ನ ಹೊಟ್ಟೆ ಹಸಿವು ಅಂದ್ರೆ ನೀನು. ಎಸ್, ನೀನೇ. ನಿನ್ನ ಲೈಫ್ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ನನ್ನ ಲೈಫ್ ಬಗ್ಗೆ ಇವತ್ತಿನವರೆಗೂ ಯೋಚನೆನೇ ಮಾಡ್ಲಿಲ್ಲ. ಆದ್ರೆ ನೀನು ನನ್ನ ಸ್ಮಗ್ಲರ ಅಂತ ಕೇಳಿದ್ಯಲ್ಲ. ನನ್ನ ತಂಗಿ ಸುಖದ ಸುಪ್ಪತ್ತಿಗೆ ಮೆರಿಬೇಕು, ಕಷ್ಟ ಅನ್ನೋದು ಅವಳಿಗೆ ಸೋಕ್ಲೆ ಕೂಡ್ದು ಅನ್ನೋದಕ್ಕೋಸ್ಕರ ಕಾಸು ತಗೊಂಡು ಕಂಡವ್ರನ್ನೆಲ್ಲ ಕೊಚ್ಚ ಹಾಕ್ದೆ. ಆದ್ರೆ ನೀನು ನನ್ನ ಕೊಲೆಗಾರ ಅಂತ ಹೇಳಿದ್ಯಲ್ಲ. ಕಾರು, ಬಂಗ್ಲೆ, ಬೇಡ ಬೇಡ ಅಂತ ಇದ್ರು ಮನೆ ಬಾಗಿಲು ಮುಂದೆ ಬೀಳ್ತಾ ಇರೋ ನೋಟಿನ ಕತೆಗಳು, ಇವೆಲ್ಲ ಯಾರಿಗೋಸ್ಕರ ಉಮಾ? ನಿನಗೋಸ್ಕರ ತಾನೆ. ಜೀವನದುದ್ದಕ್ಕೂ ನಿನಗೋಸ್ಕರ ಅಂತ ಬದುಕ್ತಾ ಇರೋ ಈ ಕೆಟ್ಟ ಅಣ್ಣನ್ಗೂ ಗೊತ್ತಿಲ್ಲದೆ ನೀನು ಯಾವನ್ ಜೊತೆನೋ ಸಂಬಂಧ ಬೆಳೆಸಿದ್ಯಾ? ನಾನು ಬದುಕಿರೋವರೆಗೂ ಇದಕ್ಕೆಲ್ಲ ಅವಕಾಶ ಕೊಡೋದಿಲ್ಲ. ಉಮಾ, ಉಮಾ, ಮುಟ್ಬೇಡ, ನನಗೆ ನನ್ನ ಬೇಡ, ಮಾತ್ ಕೇಳಮ್ಮ. ನನಗೆ ಬೇಡ. ಅಯ್ಯೋ. ನನಗೆ ನನ್ನ ಅಣ್ಣ ಬೇಕು. ಸೂರ್ಯ ನನಗೆ ಬೇಕು. ನನ್ ಮಾತ್ ಕೇಳು. ನನಗೇನ್ ಬೇಡ. ಉಮಾ, ಹೊರ್ಟೋಗು. ಉಮಾ, ಬಾಗಿಲ್ ತೆಗಿಮ್ಮ. ಬಾಗಿಲ್ ತೆಗಿ ಉಮಾ, ಬಾಗಿಲ್ ತೆಗಿ. ಅಯ್ಯೋ, ನನ್ ಬುದ್ಧಿಗೆ ಏನ್ ಬಂತು ದೇವ್ರೆ? ನನ್ ಬುದ್ಧಿಗೆ ಏನ್ ಬಂತು? ಚಂಪಾ, ನಾನಿವತ್ತು ಹೊರಟಾಗಿ ಮಾತಾಡ್ಬಿಟ್ಟು ಅವಳ ಹತ್ರ. ಹೌದು, ಇವತ್ ಸ್ವಲ್ಪ ಹೊರಟಾಗೆ ಮಾತಾಡಿದ್ರಿ. ಯಾಕೆ ಮಾತಾಡ್ದೆ? ಏನಾಯ್ತು ನನ್ಗೆ? ಏನಾಯ್ತು ನನ್ಗೆ? ಏನಾಯ್ತು ದೇವ್ರೆ? ಏನಿದು 7:30 ಆಯ್ತು, ಇನ್ನೂ ಕಾಫಿ ಬರ್ಲಿಲ್ವಲ್ಲ? ಉಮಾ, 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 ಉಮಾ. ಏ ರಮೇಶ, ಉಮಾ ನೋಡಿದ್ಯಾ? ಇಲ್ಲ, ನೋಡ್ಲಿಲ್ವಾ? ಉಮಾ, ಉಮಾ, ಚಂಪಾ, ಚಂಪಾ. ಗುಡ್ ಮಾರ್ನಿಂಗ್. ಉಮಾ ನೋಡಿದ್ಯಾ? ನೋಡ್ಲಿಲ್ಲ. ಎಲ್ಲಿ ಹೋಗಿರ್ಬೋದು? ಉಮಾ, ಏನಿದು?